ನಮಸ್ಕಾರ ಸ್ನೇಹಿತರೆ. ಈಗ ನಾನು ನಿತ್ಯವಾಗಿ ಪ್ರಾರ್ಥನಾ ಮಾಡುವಂಥ ಸ್ತೋತ್ರಗಳನ್ನು ಹಾಕ್ತಾಯಿದ್ದೀನಿ. ನಿತ್ಯ 3 ಶ್ಲೋಕಗಳನ್ನು ಹಾಕ್ತಾಯಿದ್ದೀನಿ. ಅವನ್ನ ನೀವು ದಿನ ಎದ್ದ ತಕ್ಷಣ ಹೇಳ್ಕೊಂಡ್ರೆ ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ. ಮೊದಲು ಬೆಳಗ್ಗೆ ಎದ್ದ ತಕ್ಷಣ ಹೇಳುವಂಥದ್ದು ಪ್ರಾತಃ ಕಾಲ ಎದ್ದು ಹಾಕಿದ್ದೀನಿ. ಆಮೇಲೆ ಭೂಸ್ಪರ್ಶ, ನಾವು ಪಾದಗಳನ್ನು ನೆಲಕ್ಕೆ ಊರಿಟ್ಟಾಗ ಹೇಳುವಂಥದ್ದು. ಆಮೇಲೆ ಸ್ನಾನವನ್ನು ಮಾಡುವಾಗ ಹೇಳುವಂಥದ್ದು. ನೋಡಿ ಸ್ನೇಹಿತರೆ, ದಿನನಿತ್ಯ ಇವುಗಳನ್ನು ನಾವು ಹೇಳ್ಕೋಬೇಕು, ಹಾಗೆ ಮಕ್ಕಳಿಗೂ ಕಲಿಸ್ಬೇಕು. ಅದರಿಂದ ಮನಸ್ಸಿಗೆ ಸಮಾಧಾನ ಆಗ್ತದೆ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಭಗವಂತನ ಜೊತೆ ಎದ್ದಂಗೆ ಅನ್ನಿಸ್ತದೆ, ಭಗವಂತನ ಜೊತೆ ಇದ್ದೀವಪ್ಪ ಅನ್ನಿಸ್ತದೆ. ಅವನನ್ನು ನಾಮಸ್ಮರಣೆ ಮಾಡ್ತಾ ನಾವು ಎದ್ರೆ ಮನಸ್ಸು ಇಡೀ ದಿವಸ ನಮ್ಮದು ದಿನ ಎಲ್ಲ ಏನಾಗ್ತದೆ, ಅಗದಿ ಆನಂದವಾಗಿ ಇರ್ತದೆ. ಅದಕ್ಕೆ ದಿನನಿತ್ಯ ನಾನು ನಿತ್ಯವಾಗಿ ಏನೇನು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ನಿತ್ಯ 3 ಶ್ಲೋಕಗಳನ್ನು ಹಾಕ್ತೀನಿ. ಇವನ್ನ ನೀವು ಬರೆದಿಟ್ಕೊಂಡು ನಿಮ್ಮ ಮಕ್ಕಳಿಗೂ ಕಲಿಸ್ರಿ. ಸಣ್ಣ ಭಾಳ ದೊಡ್ಡ ಏನಿಲ್ಲ, ಅಷ್ಟೊಂದು ದೊಡ್ಡ ಏನಿಲ್ಲ. ನೀವು ಹೇಳ್ಬೋದು. 1-2-3 ಸತಿ ಹಾಗೆ ಹೇಳಿದರೆ ದಿನಕ್ಕೆ 1-2-3 ಸತಿ ಅಂತ ಇದ್ರೆ ಅವು ತಾವೇ ಬಹಾಟ್ ಆಗಿಬಿಡ್ತಾವೆ. ಆಮೇಲೆ ನೋಡಿ ಹೇಳೋ ಅವಶ್ಯಕತೆ ಇಲ್ಲ. ಮೊದಲು ಬರೋ ತನಕ ಸ್ವಲ್ಪ ನೋಡಿ ಹೇಳ್ರಿ. ಆಮೇಲೆ ಬಂದಮೇಲೆ ಇವನ್ನ ನೋಡಲಾರ್ದೆ ಹೇಳಲಿಕ್ಕೆ ಕಲೀರಿ. ಹೀಗೆ ಮಕ್ಕಳಿಗೂ ನೀವು ದಿನನಿತ್ಯ ನೀವು ಬಾಯಿಯಿಂದ ಅಂತ ಇದ್ದರೆ ಮಕ್ಕಳು ಅವನ್ನ ಕೇಳಿಸ್ಕೊಂಡು ಏನು ಮಾಡ್ತಾವೆ, ಅವು ಹೇಳಲಿಕ್ಕೆ ಶುರು ಮಾಡ್ತಾವೆ. ಇದನ್ನೊಂದು ಸಣ್ಣ ಪ್ರಯತ್ನ ಅದ, ನೋಡಿ ನೀವು ಮಾಡಿ ನೋಡಿ. ಮನಸ್ಸಿಗೆ ಸಮಾಧಾನ ಅನ್ನಿಸ್ತದೆ. ನಾವು ಏನೇ ಕಾರ್ಯಗಳನ್ನು ಮಾಡ್ತಾಯಿದ್ರು ಅದು ಭಗವಂತನಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ ಅನ್ನಿಸ್ತದೆ. ಧನ್ಯವಾದಗಳು ಸ್ನೇಹಿತರೆ.